ಪರಮ ಪೂಜ್ಯನೀಯ ಗುರುಗಳವರ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಎಷ್ಟು ಖುಷಿ ಅನಿಸ್ತದೆ ನೋಡ್ರಿ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂದಾಗಲೆಲ್ಲ ನಮ್ಮ ಹೃದಯ ತುಂಬಿ ಬರುತ್ತದೆ. ಕಾರಣ ಏನು ಅಂದರೆ ಆ ಭಾಷೆಗೆ ಇರುವಂತಹ ಸೊಬಗು, ಸೊಗಸು ಬಹಳ ಅದ್ಭುತವಾಗಿರುವಂಥದ್ದು. ಯಾವ ಸಂದರ್ಭದಲ್ಲಿ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರ ಸಂದರ್ಭ ನೋಡ್ರಿ, ನೀವೆಲ್ಲ ಗಮನಿಸಬೇಕು. ಯುಗ ಪುರುಷರಾಗಿರುವಂತಹ ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರ ಸೇವೆಯನ್ನು ತನುಮುಟ್ಟಿ ಮನಮುಟ್ಟಿ ಮಾಡಿ ಸೇವಾಯೋಗಿ ಆದವರು ಶಿವಬಸವಜ್ಜವರು. ಕೊನೆಗೆ ನೋಡ್ರಿ 12 ವರ್ಷ ಸೇವೆ ಮಾಡಿ ಹೋಗುವಾಗ ಹಾನಗಲ್ಲಪ್ಪ ಅವರು ಒಂದು ಮಾತು ಹೇಳಿದ್ರು, ಶಿವಬಸವ ದೇವರ ನಾಗನೂರು ಮಠ ನಿಮಗೆ ಸಣ್ಣದನಿಸ್ತಲ್ರಿ, ಸಣ್ಣದನಿಸ್ತದಲ್ಲನ. ಆವಾಗ ಶಿವಬಸವ ದೇವರು ಒಂದು ಮಾತು ಹೇಳಿದ್ರಂತೆ, ನಾಗನೂರು ಊರು ಸಣ್ಣದಿರಬಹುದು, ನಾಗನೂರು ಅನ್ನುವಂಥ ಏನು ರುದ್ರಾಕ್ಷಿ ಮಠ ಅಂತ ಏನದಲ್ಲ ಅದು ಸಣ್ಣದಿರಬಹುದು, ಆದರೆ ನಿಮ್ಮ ಆಶೀರ್ವಾದ ಬಹಳ ದೊಡ್ಡದೈತ್ರಿ ಅಪ್ಪ ಅವರ, ನನ್ನ ಸಂಕಲ್ಪ ಬಹಳ ದೊಡ್ಡದದ, ಅದನ್ನು ಬಹಳ ದೊಡ್ಡ ಪ್ರಮಾಣದೊಳಗೆ ನಾನು ಬೆಳೆಸ್ತೀನಿ ಅನ್ನುವಂಥ ಮಾತುಗಳನ್ನು ಅಪ್ಪ ಅವ್ರು ಹೇಳಿದರು ಅಂತ ಹೇಳಿ ನಾನು ಭಾಳ ಹೃದಯ ತುಂಬಿ ಈ ಮಾತನ್ನು ಹೇಳಬೇಕು. ಈ ಸದ್ಯ ಭಾರತ ದೇಶದೊಳಗೆ ಎಷ್ಟು ಹಳ್ಳಿಗಳಿದಾವೆ ಅಂದರೆ 6,64,000ಕ್ಕೂ ಅಧಿಕ ಹಳ್ಳಿಗಳಿದಾವೆ. 6,64,000ಕ್ಕೂ ಅಧಿಕ ಹಳ್ಳಿಗಳನ್ನು ಹೊಂದಿರುವಂಥ ಈ ಭಾರತ ದೇಶದ ದೊಡ್ಡ ನಕಾಶೆಯಲ್ಲಿ ನಾಗನೂರು ಅನ್ನುವಂಥ ಸಣ್ಣ ಹಳ್ಳಿಯನ್ನು ಢಾಳಾಗಿ ಕಾಣುವಂತೆ ಮಾಡಿದಂತಹ ಮಹಾಪುರುಷರು ಯಾರು ಅಂದರೆ ಶಿವಬಸವಪ್ಪ ಅವರು. ಅವರು ಅಭ್ಯಾಸ ಮಾಡಿದವರಲ್ಲ, ಶಾಲಾ ಕಾಲೇಜಿಗೆ ಹೋಗಿದಂಥವರಲ್ಲ, ಯೂನಿವರ್ಸಿಟಿಗೆ ಹೋದವರಲ್ಲ, ಆದರೆ ಎಂಥವ್ರನ್ನ ತಯಾರು ಮಾಡಿದರು ಅಪ್ಪ ಅವರು ಅಂದರೆ ಕನ್ನಡಕ್ಕೆ 8ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂಥ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರು ಕೂಡ ನಾಗನೂರು ರುದ್ರಾಕ್ಷಿ ಮಠದ ಪ್ರಸಾದ ನಿಲಯದ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಹೇಳುವಾಗ ನನಗೆ ಬಹಳ ಹೃದಯ ತುಂಬಿ ಬರ್ತದೆ. ಅಪ್ಪ ಅವರು ನಿರಂತರವಾಗಿ ಹಳ್ಳಿಗಳನ್ನು ಅಡ್ಡಾಡಿದರು, ಕನ್ನಡದ ಕೈಂಕರ್ಯವನ್ನು ಮಾಡಿದರು, ಕನ್ನಡದ ಬೀಜವನ್ನು ಬಿತ್ತಿದರು. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕನ್ನಡವನ್ನು ಬೆಳೆಸಿದ್ರಲ್ಲ, ಆ ಗುರುಗಳಿಗೆ ನಾವು ಏನು ಕೊಡೋದಕ್ಕೆ ಸಾಧ್ಯ ಐತಿ ಹೇಳ್ರಿ ನೋಡೋಣ. 105 ವರ್ಷ ಬದುಕಿದ್ರು ಅಪ್ಪ ಅವರು, ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ಇವತ್ತು ನಾವೆಲ್ಲರೂ ಪುಂಖಾನುಪುಂಖವಾಗಿ ಮಾತಾಡ್ತೀವಿ, ಓತಪ್ರೋತವಾಗಿ ಮಾತಾಡ್ತೀವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪ್ಪ ಅವರು ಇಲ್ಲಿ ಕನ್ನಡದ ಕೈಂಕರ್ಯವನ್ನು ಮಾಡಿದರು ಅಂತ ಹೇಳ್ತೀವಿ ನಾವು. ಯಾಕಂದ್ರೆ 105 ವರ್ಷ ಅಪ್ಪ ಅವರು ಬದುಕಿದ್ರು ಅಂದರೆ 80 ವರ್ಷಗಳವರೆಗೆ ಅವರು ಕನ್ನಡದ ದೀಕ್ಷೆಯನ್ನು ಇಟ್ಟುಕೊಂಡು ಎಲ್ಲ ಕಡೆ ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಿದ್ರಲ್ಲ. ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ನಾನು ಈ ಮಾತನ್ನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನಾನು ಹೇಳ್ತೇನೆ, ಕರ್ನಾಟಕ ರತ್ನ ಅನ್ನುವಂಥ ಪ್ರಶಸ್ತಿಗಿಂತನೂ ಅಪ್ಪ ಅವರು ಭಾಳ ದೊಡ್ಡವರಾಗಿ ನಮಗೆ ಕಾಣ್ತಾರ ಅಂತೇಳಿ. 80 ವರ್ಷ ಸೇವಾ ಮಾಡಿದ್ರಲ್ಲ ಅವರು, 80 ವರ್ಷ ಕನ್ನಡಕ್ಕಾಗಿ ಸೇವಾ ಮಾಡಿದ್ರಲ್ಲ. ಒಂದು ಭಾಷೆ ಉಳಿಬೇಕು. ಭಾಷೆ ಯಾಕೆ ಉಳಿಬೇಕು ಅಂದರೆ ಆ ಭಾಷೆಯ ಜೊತೆಗೆ ಒಂದು ಸಂಸ್ಕೃತಿನೂ ಕೂಡ ಬರ್ತಾ ಇರ್ತದೆ. ಒಂದು ಭಾಷೆ ಯಾವಾಗಲೂ ಅಳಿದು ಹೋಗಬಾರ್ದು. ಕನ್ನಡ ಭಾಷೆ ಯಾವಾಗಲೂ ಅಳಿದು ಹೋಗಂಗಿಲ್ಲ. ಅದನ್ನೇ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಭಾಳ ಚೆಂದ ಒಂದು ಮಾತು ಹೇಳ್ತಾರೆ. ನಾನು ಭಾಳ ಕಡೆಗೆ ಈ ಮಾತನ್ನು ಹೇಳ್ತಿರ್ತೀನಿ. ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಈ ಜಗತ್ತಿನೊಳಗೆ ಮುಂದಿನ 60 ವರ್ಷಗಳಲ್ಲಿ 8 ಭಾಷೆಗಳು ಉಳ್ಕೊಳ್ತಾವೆ ಅಂದರೆ ಕೇವಲ 80 ಭಾಷೆಗಳು ಉಳ್ಕೊಳ್ತಾವ. ಆ 80 ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅಂತ ಹೇಳ್ತಾರೆ ಅವರು. ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತದೆ ಅಂದರೆ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಅದು ಉಳ್ಕೊಳ್ತೈತಿ ಅನ್ನುವ ಮಾತುಗಳನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಆಡುವಂಥದ್ದನ್ನು ಕೇಳಿದರೆ ಭಾಳ ಅಂದರೆ ಭಾಳ ನಾವು ಹೆಮ್ಮೆ ಪಡಬೇಕು. ಅದನ್ನೇ ಡಾಕ್ಟರ್ ಮಹೇಶ್ ಜೋಶಿ ಅವರು ಹೇಳ್ತಾ ಇದ್ದರು, ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ನಾವು ಭಾಳ ಪುಣ್ಯ ಮಾಡಿರಬೇಕು, ಅದರಲ್ಲಿಯೂ ಕನ್ನಡ ಭಾಷೆಯನ್ನು ಮಾತಾಡೋದಕ್ಕೆ ನಾವೆಲ್ಲರೂ ಅದೊಂದು ಭಾಗ್ಯ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಭಾಳ ಚಂದ ಅವರು ಹೇಳಿದರು. ಇಂತಹ ಕನ್ನಡವನ್ನು ಉಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅಪ್ಪ ಅವರು ಮಾಡಿದರು. ಅಪ್ಪ ಅವರು ಕೇವಲ ಕನ್ನಡಕ್ಕಾಗಿ ಮಾತ್ರ ಅಲ್ಲ, ಇಡೀ ಭಾರತದ ಕುರಿತಾಗಿ ಚಿಂತನೆಯನ್ನು ಮಾಡಿದರು. ಭಾರತ ಒಂದಾಗಬೇಕು, ಭಾರತ ಮುಂದಾಗಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ 1942ರ ಸಂದರ್ಭದಲ್ಲಿನೇ ಗಾಂಧೀಜಿಯವರು ಕೊಟ್ಟಿರುವಂತಹ ಕರೆಗೆ ಬಹಳ ದೊಡ್ಡದಾಗಿರುವಂಥ ಬೆಂಬಲವನ್ನು ನೀಡಿದಂಥವ್ರು ಯಾರು ಅಂದರೆ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜ್ಯರಾದ ಶಿವಬಸವ ಮಹಾಸ್ವಾಮಿಗಳವರು. ನಾನು ಈ ಒಂದು ವೇದಿಕೆಯಲ್ಲಿ ಆ ಮಾತನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಬೆಳಗಾವಿಯೊಳಗಿರುವಂತಹ ರೈಲ್ವೆ ನಿಲ್ದಾಣಕ್ಕೆ ಪರಮ ಪೂಜ್ಯರಾಗಿರುವಂತಹ ಶಿವಬಸವ ಮಹಾಶಿವಯೋಗಿಗಳವರ ನಾಮಕರಣ ಮಾಡಬೇಕು ಅಂತ ಹೇಳಿ ಅವರಿಗೆ ನಾವು ಗೌರವ ಕೊಡಬೇಕಲ್ಲ. 80 ವರ್ಷಗಳವರೆಗೆ ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಘನ ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ ಅಂತ ಹೇಳಿ ಟೊಂಕ ಕಟ್ಟಿ
ಸಮಾಜ ಸೇವಾ ದೀಕ್ಷೆಯನ್ನು ಪಡೆದುಕೊಂಡು ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ಕನ್ನಡವನ್ನು ಉಳಿಸಿದರು, ಭಾರತವನ್ನು ರಕ್ಷಣೆ ಮಾಡಿದರು, ಈ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿದ್ರಲ್ಲ. ಹೀಗಾಗಿ ನಾವು ಅಪ್ಪವರಿಗೆ ಆ ಗೌರವವನ್ನು ಸಲ್ಲಿಸಬೇಕು. ಇನ್ನು 2-3 ದಿನದಲ್ಲಿ ಇಲ್ಲಿ ವಿ ಸೋಮಣ್ಣನವರು ಬರ್ತಾರೆ. ಬೆಳಗಾವಿಯವರು ನಾವೆಲ್ಲರೂ ಒಂದಾಗಬೇಕು, ಈ ನಾಡಿನವರೆಲ್ಲರೂ ನಾವು ಮುಂದಾಗಬೇಕು. ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮನವಿಯನ್ನು ಏನು ಕೊಡಬೇಕು ಅಂದರೆ, ಇಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೆಂಗೆ ನೀವು ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರ ಹೆಸರನ್ನು ನೀವು ಅಲ್ಲಿ ನಾಮಕರಣ ಮಾಡಿದಿರಲ್ಲ, ಹಂಗೆ ಬೆಳಗಾವಿಯೊಳಗಿರುವಂತಹ ರೈಲ್ವೆ ನಿಲ್ದಾಣಕ್ಕೆ ಶಿವಬಸವ ಮಹಾಸ್ವಾಮೀಜಿಯವರ ನಾಮಕರಣ ಮಾಡಬೇಕು ಅಂತ ಹೇಳಿ. ಅದರಿಂದ ಗುರುಗಳಿಗೇನು ಗೌರವ ಹೆಚ್ಚಾಗ್ತದೆ ಅಂತೇನಲ್ಲ, ನಾವೆಲ್ಲ ಖುಷಿ ಪಡಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಅಂಥ ಗುರುಗಳಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರೂ ಕೂಡ ಅದು ಕಡಿಮೆನೇ ಆಗ್ತದೆ. ಆ ಒಂದು ಸರ್ಕಾರ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ನಾನು ಈ ವೇದಿಕೆ ಮೂಲಕ ಪ್ರಜ್ಞಾವಂತಿಕೆಯಿಂದ ಆ ಮಾತನ್ನು ಹೇಳಿ, ತಾವೆಲ್ಲರೂ ಇಲ್ಲಿ ಪ್ರವಚನವನ್ನು ಕೇಳ್ತಾ ಇದ್ದೀರಿ. ನಾಗನೂರು ರುದ್ರಾಕ್ಷಿ ಮಠದಲ್ಲಿ ನಿರಂತರವಾಗಿ ಜ್ಞಾನದಾಸೋಹ ನಡೀತದೆ, ಆಮೇಲೆ ಅನ್ನದಾಸೋಹ ಇದ್ದೇ ಇರ್ತದೆ. ತಮಗೆಲ್ಲ ಗೊತ್ತಿರಲಿ, ನಾಗನೂರು ರುದ್ರಾಕ್ಷಿ ಮಠ ಅಂದರೆ ಜ್ಞಾನದಾಸೋಹಕ್ಕೂ ಮುಂದದ, ಅನ್ನದಾಸೋಹಕ್ಕೂ ಮುಂದದ. ಅಲ್ಲಮ್ಮ ಪ್ರಭುಗಳು ಭಾಳ ಚಂದ ಒಂದು ಪ್ರಶ್ನೆ ಕೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಅವ್ರು ಪ್ರಶ್ನೆ ಕೇಳೋದು. ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದ್ರೆ ನಿಮಗೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ, ಅದಕ್ಕೆ ತಲೆ ಮೇಲಿನ ಅಡಿಗೆ ಊಟ ಮಾಡ್ರಿ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇವತ್ತು ಒಲಿ ಮೇಲಿನ ಅಡಿಗೆನೂ ಊಟ ಮಾಡೋದು, ತಲೆ ಮೇಲಿನ ಅಡಿಗೆನೂ ಊಟ ಮಾಡುವಂಥ ಒಂದು ಕ್ಷೇತ್ರ ಯಾವುದು ಅಂದರೆ ನಾಗನೂರು ರುದ್ರಾಕ್ಷಿ ಮಠ ಅನ್ನುವಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕು. ಇವತ್ತು ನಾವೆಲ್ಲರೂ ಕನ್ನಡ ಸಂಸ್ಕೃತಿಯನ್ನು ಉಳಿಸಬೇಕು. ನಾವು ಸಣ್ಣವರಿದ್ದಾಗ ನಮ್ಮ ಮಕ್ಕಳನ್ನ ಏನು ಮಾಡಿಬಿಡ್ತೀವಿ ಅಂದರೆ ದೊಡ್ಡ ದೊಡ್ಡ ಬೋರ್ಡಿಂಗ್ಗಳಿಗೆ ಅಲ್ಲಿ ಕಳಿಸಿಬಿಡ್ತೀವಿ. ಅವ್ರು ಅಲ್ಲಿ ಹೋಗಿ ಇಂಗ್ಲೀಷ್ ಕಲಿತಾರೆ. ಇಂಗ್ಲೀಷ್ ಕಲೀರಿ, ಅದ್ರ ಪ್ರಶ್ನೆ ಏನೋ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ನೀವು ಇಂಗ್ಲೀಷನ್ನು ಮಕ್ಕಳಿಗೆ ಕಲಿಸ್ರಿ, ಯಾಕಂದ್ರೆ ಅದು ಇವತ್ತು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ನಾವು ಅದನ್ನು ಕರಿತೀವಿ. ಕನ್ನಡ ಅನ್ನ ನೀಡುವ ಭಾಷೆ ಹೌದು ಅಲ್ಲೋ ಅನ್ನುವಂಥದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ಚರ್ಚೆ ನಡೆದಿದೆ. ಕನ್ನಡ ಅನ್ನ ನೀಡುವ ಭಾಷೆಯೂ ಹೌದು, ಜ್ಞಾನದ ಕಣ್ಣು ನೀಡುವಂಥ ಭಾಷೆನೂ ಹೌದು. ಕನ್ನಡಕ್ಕೆ ಅಂಥದ್ದೊಂದು ಅಂತಸತ್ವ ಅದ. ಅಂಥ ಕನ್ನಡ ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ನೀವು ಶಾಲಾ ಕಾಲೇಜಿಗೆ ಕಳಿಸ್ತೀರಿ, ಅವರೆಲ್ಲ ಇಂಗ್ಲೀಷ್ ಕಲಿತಾರ, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಆದರೆ ನಿಮ್ಮ ಮನೆಗೆ ಅವರು ಬಂದರು ಅಂದರೆ ಅವರಿಗೆ ಕನ್ನಡದ ದೀಕ್ಷೆಯನ್ನು ನೀವು ಕೊಡಬೇಕು, ಶರಣರ ವಚನಗಳನ್ನು ನೀವು ಅವರಿಗೆ ಕಲಿಸಬೇಕು. ಆವಾಗ ಒಂದು ಕನ್ನಡ ಸಂಸ್ಕೃತಿ ಉಳಿತದೆ. ಇವತ್ತು ನೀವು ಜಗತ್ತಿನ ಟೆಂಡೆನ್ಸಿ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿದ್ರೆ ಅಂದ್ರೆ ಗಾಬರಿ ಬೀಳ್ತೀರಿ ನೀವು. ಇವತ್ತು ನಾವು ಕರ್ನಾಟಕದವರು ಕನ್ನಡ ಸಂಸ್ಕೃತಿಯನ್ನು ನಾವು ಉಳಿಸಾಕತ್ತೀವಿ. ಇವತ್ತು ಜಗತ್ತಿನ ಒಂದು ಟ್ರೆಂಡ್ ಹೆಂಗೆ ಹೊಂಟು ಬಿಟ್ಟದ ಅಂದರೆ, ಒಬ್ಬ ಯಾವ ಪುಸ್ತಕ ಬರೆದಿದ್ರಿ, ಹೌ ಟು ಚೇಂಜ್ ಯುವರ್ ಲೈಫ್ ಅಂತ ಒಂದು ಪುಸ್ತಕ ಬರೆದಿದ್ದ. ಯಾರೊಬ್ಬರು ತಗೊಳ್ಳೇ ಇಲ್ಲ ಅದನ್ನು. ಈಗ ಪುಸ್ತಕ ಓದವ್ರನ್ನ ಇಲ್ರಿ, ಈಗ ಪುಸ್ತಕ ಬರೆಯವ್ರೂ ಭಾಳ ಕಡಿಮೆ, ಪುಸ್ತಕ ಓದವ್ರೂ ಭಾಳ ಕಡಿಮೆ. ಇಂಗ್ಲೆಂಡ್ದಾಗ ಪುಸ್ತಕ ಬರೆದಿದ್ದ ನಾವು, ಹೌ ಟು ಚೇಂಜ್ ಯುವರ್ ಲೈಫ್ ಅಂತ ಬರೆದಿದ್ದ. ಯಾರೊಬ್ಬರು ಪುಸ್ತಕನ ತಗೊಳ್ಳಿಲ್ಲ. ಅವ್ನು ಗೆಳೆಯಾಗ ಹೋಗಿ ಹೇಳಿದೆ, ಹೌ ಟು ಚೇಂಜ್ ಯುವರ್ ಲೈಫ್ ಅಂತ ಪುಸ್ತಕ ಬರ್ದಿನಿ. ಯಾವ ಒಬ್ಬ ತೊಗೊಳಕತ್ತೇ ಇರಲಿ, ಹೆಂಗೆ ಮಾಡೋದು? ಅವ ಗೆಳೆಯ ಅಂದ, ಆ ಲೈಫ್ ಅನ್ನೋದು ತೆಗಿ, ಮತ್ತೇನು ಹಾಕೋದು? ವೈಫ್ ಅಂತ ಹಾಕೊಂಡು ಹೌ ಟು ಚೇಂಜ್ ಯುವರ್ ಲೈಫ್ ಅನ್ನೋದು ಹೋತು, ಹೌ ಟು ಚೇಂಜ್ ಯುವರ್ ವೈಫ್ ಅಂತ ಬರೋದ ಸಿಕ್ಕಾಪಟ್ಟಿ ಪುಸ್ತಕ ಮಾರಾಟ ಆಗಿಬಿಟ್ಟು ರೀ. ಇದು ಜಗತ್ತಿನ ಟೆಂಡೆನ್ಸಿ. ಇದು ನೀವು ಹೊರಗಡೆ ದೇಶದನ್ನು ನೋಡಿದ್ ಬಿಟ್ರಿ ಅಂದ್ರೆ ಇದೆಲ್ಲ ಇಂಥದ್ದೊಂದು ಟೆಂಡೆನ್ಸಿ ಅದ ಈಗ. ಆದರೆ ನಮ್ಮ ಕನ್ನಡ ಸಂಸ್ಕೃತಿ ಎಂಥದ್ದು ಅಂದರೆ, ನಾವು ಈ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು, ಕೌಟುಂಬಿಕ ಒಂದು ಸಂಬಂಧಗಳನ್ನು ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ನಿಮಗೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ತದೆ. ಈಗಿನ ನೀವು ಯುವ ಜನಾಂಗವನ್ನು ತೆಗೆದುಕೊಂಡು ಬಿಟ್ರಿ ಅಂದರೆ ಅದೊಂದು ಬೇರೆ ಕಡೆಗೇ ಹೊರಡ್ತಾ ಇರುವಂಥದ್ದನ್ನು ನೋಡಿದರೆ ಭಾಳ ನಿಜಕ್ಕೂ ಸಖೇದ ಆಶ್ಚರ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದಾಗ ಮಾತ್ರ ಅಪ್ಪವರಿಗೆ ನಾವು ಗೌರವವನ್ನು ಸಲ್ಲಿಸಿದಂಗೆ ಆಗ್ತದೆ ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕ ಹೇಳಿ, ಅಂಥ ಒಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನು ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಅವರು ಈ ಮಠವನ್ನು ಬಹಳ ಉತ್ತರೋತ್ತರವಾಗಿ ವಿಸ್ತಾರೋನ್ನತವಾಗಿ ಗಗನದೆತ್ತರಕ್ಕೆ ಬೆಳೆಸಿರುವಂಥ ಪರಮ ಪೂಜನೀಯ ಗುರುಗಳವರು. ಅಂಥ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಯಾಕೆಂದರೆ ನಾವೆಲ್ಲ ಆ ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ಇರಕ್ಕೆ ಹತ್ತಿ ನಾವು ಈಗ ಆಲ್ಮೋಸ್ಟ್ ನಾವು 20 ವರ್ಷ ಆಯಿತು. ಗುರುಗಳ ಸನ್ನಿಧಾನದೊಳಗೆ 25 ವರ್ಷಗಳವರೆಗೆ ನಾವೆಲ್ಲರೂ ಅವ್ರನ್ನ ನೋಡಿ ಬೆಳೆದಿರುವಂಥವ್ರು, ಅವರ ಕೃಪಾ ಸಾನ್ನಿಧ್ಯದಲ್ಲಿ ಇರುವಂಥವ್ರು. ಎಷ್ಟು ನಮ್ಮನ್ನು ಪ್ರೀತಿಯಿಂದ ಸಾಕಿದ್ರು ಅಂದರೆ ನೀವು ಆಶ್ಚರ್ಯ ಪಡ್ತೀರಿ. ನಾವೆಲ್ಲ ಶಿವಯೋಗ ಮಂದಿರದೊಳಗೆ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನು ಎಷ್ಟು ಜೀವ ಮಾಡಿದರು ಅಂದರೆ, ನಾವು ಯಾರೋ ಅಲ್ಲಿ 4ನೇತೆ 5ನೇತೆ ಓದುವಂಥ ಸಂದರ್ಭ, ತಂದೆ ತಾಯಿಯ ಪ್ರೀತಿಯನ್ನು ನಾವು ಯಾರೂ ಕಂಡಿಲ್ಲ. ನಾನಾಗಿರ್ಬೋದು, ನಮ್ಮ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರಾಗಿರ್ಬೋದು, ನಾವೆಲ್ಲರೂ ಒಂದು 60 ಜನ ಯುವ ಸಾಧಕರೆಲ್ಲರೂ ಶಿವಯೋಗ ಮಂದಿರದೊಳಗಿದ್ವಿ. ತಾಯಿ ಪ್ರೀತಿಯನ್ನು ನೋಡಿರಲಿಲ್ಲ, ತಂದೆಯ ಅಂತಃಕರಣವನ್ನು ನಾವು ಕಂಡಿರಲಿಲ್ಲ. ತಂದೆಯಾಗಿ ತಾಯಿಯಾಗಿ ಬೆನ್ನ ಹಿಂದಿನ ಬೆಳಕಾಗಿ ಕಣ್ಣ ಮುಂದಿನ ಕಾಂತಿಯಾಗಿ ನಮಗೆ ಬಹಳ ದೊಡ್ಡದಾಗಿರುವಂಥ ಭವಿಷ್ಯವನ್ನು ಕಟ್ಟಿಕೊಟ್ಟವರು ಯಾರು ಅಂದರೆ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು. ಅಂತಹ ಗುರುಗಳು ಈ ಮಠವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ
ಬೆಳೆಸಿದರು. ನಾವು ಇಲ್ಲಿ ಬೆಳಗಾವಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ಯಾರಾದರೂ ಮಠಕ್ಕೆ ಬಂದು ಹಣ್ಣನ್ನು ತಂದು ಕೊಟ್ಟು ಗುರುಗಳಿಗೆ ಕೊಟ್ಟರು ಅಂದರೆ ಒಂದು ಹಣ್ಣನ್ನು ಅವ್ರು ಮಾರುತಿಗಲ್ಲಿಗೆ ಒಯ್ತಿರ್ಲಿಲ್ಲ, ನಮ್ಮ ಸಲುವಾಗಿನೇ ಕೊಡೋರು. ಯಾರು ಸಿಹಿ ತಂದು ಕೊಟ್ಟರು ನಮ್ಮ ಸಲುವಾಗಿನೇ ಕೊಡೋರು. ಕೊಡುವಾಗ ಒಂದೇ ಮಾತು ಹೇಳೋರು, ಚಲೋ ತಂಗಿ ಪ್ರಸಾದ ಮಾಡೋದು, ಚಲೋ ತಂಗಿ ಅಭ್ಯಾಸ ಮಾಡೋದು. ಯಾಕಂದರೆ ನೀವೆಲ್ಲರೂ ಶರಣರ ವಚನಗಳನ್ನು ವಿದೇಶಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ಬಹಳ ದೊಡ್ಡದಾಗಿರುವಂಥ ದೀಕ್ಷೆಯನ್ನು ನೀಡಿದಂಥವರು ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು. ಹೀಗಾಗಿ ನಾವೆಲ್ಲರೂ ಕನ್ನಡದೊಳಗಿರುವಂಥ ವಚನಗಳನ್ನು ಇಂಗ್ಲೀಷಿಗೆ ತೆಗೆದುಕೊಂಡು ಹೋಗಬೇಕು. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ವಚನಗಳ ಕುರಿತಾಗಿ ಚಿಂತನೆ ಆಗುವಂಥದ್ದಾಗಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವತ್ತು ವಚನಗಳನ್ನು ನೀವು ಮಂಗಳೂರಿಗೆ ಹೋದ್ರಿ ಅಂದ್ರೆ ಬಸವಣ್ಣವ್ರು ಅಂತಂದ್ರೆ ಅವ್ರಿಗೆ ಭಾಳ ಮಂದಿ ಗೊತ್ತಾಗಂಗಿಲ್ಲ. ಬಸವಣ್ಣವ್ರು ಯಾರು ಅಂತ ಕೇಳಿದ್ರಿ ಅಂದ್ರೆ ಭಾಳ ಮಂದಿಗೆ ಅವ್ರಿಗೆ ಮಂಗಳೂರು ಅವ್ರಿಗೆ ಗೊತ್ತಾಗಿಲ್ಲ, ಉಡುಪಿ ಅವರಿಗೆ ಗೊತ್ತಾಗಿಲ್ಲ, ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರ್ತದೆ, ಬಹಳ ಮಂದಿಗೆ ಗೊತ್ತಿರಂಗಿಲ್ಲ. ಇಂಥ ಸಂದರ್ಭದಲ್ಲಿ ಕನ್ನಡದ ನೆಲದ ಗುರುವಾಗಿರುವಂತಹ ಸಾಂಸ್ಕೃತಿಕ ನಾಯಕರಾಗಿರುವಂತಹ ಬಸವಣ್ಣನವರ ಒಂದು ದಿವ್ಯ ಶಕ್ತಿಯ ಒಂದು ಬಹಳ ದೊಡ್ಡದಾಗಿರುವಂತಹ ಸಾಹಿತ್ಯದ ಪ್ರಕಾರವನ್ನು ನಾವು ಎಲ್ಲ ಕಡೆಗೂ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ಯದ. ನಮ್ಮೆಲ್ಲರ ಮೇಲೆ ಬಹಳ ದೊಡ್ಡದಾಗಿರುವಂಥ ಜವಾಬ್ದಾರಿ ಅದ. ಆ ಕಾರಣಕ್ಕಾಗಿ ಕನ್ನಡದ ಈ ಸಂಸ್ಕೃತಿಯ ಒಂದು ಅದ್ಭುತವಾಗಿರುವಂಥ ಸಾಹಿತ್ಯದ ಪ್ರಕಾರವನ್ನು ಎಲ್ಲ ಭಾಷೆಗಳಿಗೂ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾಗನೂರು ರುದ್ರಾಕ್ಷಿ ಮಠನೂ ಮಾಡ್ತದೆ. ಇವತ್ತು ವಚನ ಅಧ್ಯಯನ ಕೇಂದ್ರಕ್ಕೆ ನೀವು ಹೋಗಿಬಿಟ್ರಿ ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ನೀವು ವಚನಗಳನ್ನು ಓದಬಹುದು. ಅಂಥದ್ದೊಂದು ಅದ್ಭುತವಾದ ವ್ಯವಸ್ಥೆಯನ್ನು ಪೂಜನೀಯ ಗುರುಗಳವರು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಆವಾಗ ಮಾತ್ರ ನಾವೆಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಕಾರಂಜಿ ಮಠದ ಪರಮ ಪೂಜ್ಯರಿಗೆ ನಮ್ಮ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರು ಗೌರವ ಸಮ್ಮಾನವನ್ನು ಇಟ್ಟುಕೊಂಡಾರೆ. ತಮಗೆಲ್ಲ ಗೊತ್ತಿರಲಿ, ಕಾರಂಜಿ ಮಠದ ಪರಮ ಪೂಜ್ಯನೀಯ ಗುರುಗಳವರು ಬಹಳ ಅಪರೂಪವಾಗಿರುವಂಥ ಸಮಾಜ ಸೇವಾ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಬಂದಿರುವಂಥ ಗುರುಗಳು. ನಮಗೆಲ್ಲ ಅವರೂ ಕೂಡ ತಾಯಿಯ ಪ್ರೀತಿಯನ್ನು ಧಾರೆ ಎರೆದಿರುವಂಥವರು. ಅಂಥ ಗುರುಗಳಿಗೆ ಇವತ್ತು ನಾಗನೂರು ರುದ್ರಾಕ್ಷಿ ಮಠದಲ್ಲಿ ನೋಡ್ರಿ ಬಂಗಾರದ ಉಂಗುರವನ್ನು ಗುರುಗಳಿಗೆ ನೀಡುವುದರ ಮೂಲಕ ಅವರನ್ನು ಗೌರವಿಸಿದರು. ಬಂಗಾರದಂಥ ಸ್ವಾಮಿಗಳಿಗೆ ಬಂಗಾರದ ಉಂಗುರವನ್ನು ನೀಡಿದರು. ಬಂಗಾರದಂಥ ಭಕ್ತರು ನೀವೆಲ್ಲರೂ ಚಪ್ಪಾಳಿ ತಟ್ಟಿ ಅದನ್ನು ಸಾಕ್ಷೀಕರಿಸಿದ್ರಿ. ಇದೇ ಒಂದು ಆನಂದ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರು ಸಮಾಜ ಸೇವೆಯನ್ನು ಒಂದು ವ್ರತವಾಗಿ ಸ್ವೀಕಾರ ಮಾಡಿದಂಥವ್ರು. ತಾವೆಲ್ಲ ಅವ್ರನ್ನ ಗಮನಿಸ್ತಾ ಇರ್ತೀರಿ. ಇವತ್ತೆಲ್ಲ ಕಡೆಗೂ ಅಡ್ಡಾಡ್ತಾರೆ. ಅವ್ರು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಅಡ್ಡಾಡ್ತಾರೆ. ನಮ್ಮ ಅತನಿ ಭಾಗಕ್ಕೆ ಬರ್ತಾರೆ, ತುಬಚಿ ಭಾಗಕ್ಕೆ ಬರ್ತಾರೆ, ಮತ್ತೆ ಇಲ್ಲಿ ಬಂದಿರ್ತಾರೆ, ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ. ನಿರಂತರವಾಗಿ ಅಡ್ಡಾಟ ಸಂಚಾರ ಮಾಡ್ತಾ ಅವರು ಸಮಾಜವನ್ನು ಗಟ್ಟಿಯಾಗಿ ಕಟ್ತಾ ಇರುವಂಥದ್ದನ್ನು ನೋಡಿದರೆ ನನ್ನಂಥ ಯುವ ಸಾಧಕರಿಗೆ ಪರಮ ಪೂಜ್ಯರು ಆದರ್ಶರಾಗಿ ಕಾಣ್ತಾರೆ. ಅಂಥ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುನ್ನಡೆಯೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮನುಕುವಾಡದ ಪರಮ ಪೂಜ್ಯರು ತಮಗೆಲ್ಲ 10 ದಿನಗಳವರೆಗೆ ಅತ್ಯಂತ ಬೋಧಪ್ರದವಾದ ಪ್ರವಚನವನ್ನು ನೀಡಿದ್ದಾರೆ. ಪರಮ ಪೂಜನೀಯ ಗುರುಗಳವರು ವೇದಿಕೆ ಮೇಲಿದ್ದಾರೆ. ಹಾಗೇನೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆ ವೆತ್ತ ಅಧ್ಯಕ್ಷರಾಗಿರುವಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಕೂಡ ಈ ವೇದಿಕೆಯಲ್ಲಿ ಬಂದು ಅದ್ಭುತವಾಗಿರುವಂಥ ಕೆಲವು ಮಾತುಗಳನ್ನು ಹಂಚಿಕೊಂಡ್ರು. ಹಾಗೆಯೇ ಲೋಕಾಪುರ ಸರ್ ಅವರು, ಹಾಗೆಯೇ ನಮ್ಮ ನಾಗೇಂದ್ರ ಪ್ರಸಾದರವರು ಬಹಳ ಸಮಾಜ ಸೇವಾ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥ ಮಹನೀಯರು. ಕನ್ನಡ ನುಡಿಶ್ರೀ ಅನ್ನುವಂಥ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ಮಹಾನುಭಾವರು ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೆಯೇ ನಮ್ಮ ಓಲೆ ಮಠದ ಉತ್ತರಾಧಿಕಾರಿಗಳಾಗಿರುವಂಥ ಆನಂದ ದೇವರು ಕೂಡ ವೇದಿಕೆ ಮೇಲಿದ್ದಾರೆ. ಚೌಕಿ ಮಠದ ಪರಮ ಪೂಜ್ಯರಾಗಿರುವಂಥ ನಾಗಭೂಷಣ ಸ್ವಾಮೀಜಿಯವರು ವೇದಿಕೆ ಮೇಲಿದ್ದಾರೆ. ಇದನ್ನೆಲ್ಲ ನೋಡಿದರೆ ನನಗೆ ಒಂದೇ ಅನಿಸೋದು, ಈಗ ನೋಡ್ರಿ 5 ದಿನಗಳವರೆಗೆ ಎಲ್ಲ ಸ್ವಾಮಿಗಳ ಲಕ್ಷ್ಯ ಎಲ್ಲ ಎಕಡೆ ಇರ್ತದೆ ಅಂದರೆ ನಾಗನೂರು ರುದ್ರಾಕ್ಷಿ ಮಠದ ಕಡೆಗೆ ಇರ್ತದೆ. ಎಲ್ಲ ಸ್ವಾಮಿಗಳು ಎಕಡೆ ಬರ್ತಾರೆ ಅಂದ್ರೆ ನಾಗನೂರು ರುದ್ರಾಕ್ಷಿ ಮಠದ ಕಡೆಗೇನೆ ಬರ್ತಾರೆ. ನಾ ಭಾಳ ಸಂದರ್ಭಗಳಲ್ಲಿ ಒಂದು ಮಾತು ಹೇಳ್ತಿರ್ತೀನಿ. ಒಂದು ಊರೊಳಗೆ ಕರಿ ಕೋಟ್ ಹಾಕೊಂಡು ಲಾಯರ್ಗಳು ಭಾಳ ಅಡ್ಡಾಡಕತ್ತಾರಂದ್ರೆ ಅರ್ಥ ಏನ್ರಿ? ಒಂದು ಊರಾಗ ಕರಿ ಕೋಟ್ ಹಾಕೊಂಡು ಕೈಯಾಗ ಒಂದು ಫೈಲ್ ಹಿಡ್ಕೊಂಡು ಲಾಯರ್ಗಳು ಅಡ್ಡಾಡಕತ್ತಾರಂದ್ರೆ ಆ ಊರಾಗ ಕೇಸ್ಗಳು ಭಾಳ ಅದಾವ ಅಂದಂಗ್ರಿ. ಅದ ಊರಾಗ ಬಿಳಿ ಕೋಟ್ ಹಾಕೊಂಡು ಡಾಕ್ಟರ್ಗಳು ಅಡ್ಡಾಡಕತ್ತಾರಂದ್ರೆ ತಿಳ್ಕೊಂಡ್ಬಿಡ್ಬೇಕು ನೀವು, ಆ ಊರಾಗ ರೋಗಿಗಳು ಭಾಳ ಅದಾರ ಅಂದಂಗೆ. ಅದ ಒಂದು ಊರಾಗ ಕೈಯಾಗ ಬಡಿಗೆ ಹಿಡ್ಕೊಂಡು ಪೊಲೀಸರು ಅಡ್ಡಾಡಕತ್ತಾರಂದ್ರೆ ಅರ್ಥ ಏನ್ರಿ? ಎಷ್ಟು ಶಾನೆ ಅದ್ರಿ ನೀವು. ಕಳ್ಳರು ಕೊಲೆಗಡಕರು ಭಾಳ ಮಂದಿ ಇದಾರ ಅಂದಂಗೆ. ಇಷ್ಟ ತಿಳ್ಕೊಂಡು ಬಿಡ್ರಿ. ಒಂದು ಊರಾಗ ಕರಿ ಕೋಟ್ ಹಾಕೊಂಡು ಲಾಯರ್ಗಳು ಭಾಳ ಅಡ್ಡಾಡಕತ್ತರಂದ್ರೆ ಅಲ್ಲಿ ಕೇಸ್ಗಳು ಭಾಳ ಅದಾವ ಅಂದಂಗೆ. ಬಿಳಿ ಕೋಟ್ ಹಾಕೊಂಡು ಡಾಕ್ಟರ್ಗಳು ಅಡ್ಡಾಡಕತ್ತರಂದ್ರೆ ಅಲ್ಲಿ ರೋಗಿಗಳು ಭಾಳ ಅದಾರ ಅಂದಂಗೆ. ಕೈಯಾಗ ಬಡಿಗೆ ಹಿಡ್ಕೊಂಡು ಪೊಲೀಸರು ಅಡ್ಡಾಡಕತ್ತರಂದ್ರೆ ಅಲ್ಲಿ ಕಳ್ಳರು ಭಾಳ ಅದಾರ ಅಂದಂಗೆ. ಒಂದು ಊರೊಳಗೆ ಸ್ವಾಮಿಗಳು ಬಹಳ ಮಂದಿ ಅಡ್ಡಾಡಕತ್ತಾರ ಅಂದ್ರೆ ಅರ್ಥ ಏನೇನು ಅಂದರೆ ಆ ಊರಾಗ ಭಕ್ತರು ಭಾಳ ಅದಾರ ಅಂದಂಗೆ. ಇವತ್ತು ನಾಗನೂರು ರುದ್ರಾಕ್ಷಿ ಮಠಕ್ಕೆ ಎಲ್ಲ ಸ್ವಾಮಿಗಳಲ್ಲಿ ಯಾಕೆ ಬರ್ತಾರೆ ಅಂದರೆ ಇಲ್ಲಿ ಚಲೋ ಭಕ್ತರದಾರ ಅನ್ನೋ ಕಾರಣಕ್ಕೆ ನಾವೆಲ್ಲ ಬರ್ತೀವಿ. ಈ ಮಠದ ಋಣ
ಎಷ್ಟು ತೀರಿಸಿದ್ರೂ ಕೂಡ ಕಡಿಮೆನೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜನೀಯ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ನಮಗೆಲ್ಲ ಬೆಳಕಾಗಿರುವಂತಹ ಬಹಳ ಬೆಳಕಾಗಿರುವಂತಹ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಚರಣಗಳಲ್ಲಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತು